ಹುಬ್ಳಿಯಲ್ಲಿ ನಡೆದಿರುವ 5 ವರ್ಷ ಬಾಲಿಕೆ ಮೇಲೆ ನಡೆದಿರುವ ಅತ್ಯಾಚಾರದ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಜಸ್ಟ್ ಈ ವಿಡಿಯೋನ ಒಂದ್ 2 ನಿಮಿಷ ತಪ್ಪದೆ ನೋಡಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. 5 ವರ್ಷ ಬಾಲಿಕೆ ಮೇಲೆ ಅತ್ಯಾಚಾರ ಮಾಡಿರುವಂತ ಈ ದುಂಡಗ ಯಾರು? ಫಸ್ಟ್ ಥಿಂಗ್, ಇವನು ಒಬ್ಬ ಬಿಹಾರ ಮೂಲದ ಅಲೆಮಾರಿ. ಅಂದ್ರೆ ಲೈಕ್ ಒಂದು ವರ್ಷ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಎಲ್ಲೇನ್ ಸಿಕ್ಕಿದ್ರ ತಿನ್ಕೊಂಡು ಈ ತರ ಅಲೆಮಾರಿ ಅವನು. ಆಲ್ಮೋಸ್ಟ್ ಹುಬ್ಬಳ್ಳಿಗೆ ಬಂದು ಜಸ್ಟ್ 2 ಮಂತ್ಸ್ ಆಗಿತ್ತು. 2 ಮಂತ್ಸ್ ಇಂದ ಅಲ್ಲೇ ಹುಬ್ಬಳ್ಳಿ ಹತ್ರ ಒಂದು ಪೊಲೀಸ್ ಸ್ಟೇಷನ್ ಬ್ಯಾಕ್ ಸೈಡ್ ಇರುವಂತ ಒಂದು ಬ್ರಿಡ್ಜ್ ಕೆಳಗಡೆ ಅಲ್ಲೇ ಸುತ್ತಾಡ್ಕೊಂಡಿರ್ತಾನೆ. ರೀಸೆಂಟ್ ಆಗಿ ಒಂದು ಹುಡುಗಿ ಮಿಸ್ಸಿಂಗ್ ಅಂತ ಹೇಳ್ಬಿಟ್ಟು ಅವ್ರ ಪೇರೆಂಟ್ಸ್ ಕಂಪ್ಲೇಂಟ್ ಕೊಡ್ತಾರೆ, 5 ಇಯರ್ಸ್ ಹುಡುಗಿ. ಬಟ್ ಪೊಲೀಸ್ ಅವರು ಹುಡ್ಕಕ್ ಸ್ಟಾರ್ಟ್ ಮಾಡಿದಾಗ ಹುಡುಗಿ ಡೆಡ್ ಬಾಡಿ ಸಿಗುತ್ತೆ ಅಲ್ಲೇ ನಿಯರೆಸ್ಟ್ ಒಂದು ಪ್ಲೇಸ್ ಅಲ್ಲಿ. ಕಂಪ್ಲೀಟ್ ಆಗಿ ಪೊಲೀಸ್ ಅವರು ಅದನ್ನ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದಾಗ ಆ ಹುಡುಗಿನ ರೇಪ್ ಮಾಡಿ ಸಾಯಿಸಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಪೊಲೀಸ್ ಅವರು ಕಂಪ್ಲೀಟ್ಲಿ ಹುಬ್ಬಳ್ಳಿ ಫುಲ್ ಪ್ಯಾಕ್ ಆಗಿ ಹುಡ್ಕಕ್ ಸ್ಟಾರ್ಟ್ ಮಾಡಿದಾಗ ಅಲ್ಲಿನ ಕೆಲವು ಸಾರ್ವಜನಿಕರು ಕೂಡ ಪೊಲೀಸ್ ಅವರಿಗೆ ಪ್ರೂಫ್ಸ್ ಕೊಡ್ತಾರೆ. ಯಾವ್ದಾವ್ದು ಸಿಸಿ ಕ್ಯಾಮೆರಾ ಫುಟೇಜಸ್ ಎಲ್ಲ ವಿತ್ HD ಫುಟೇಜ್ ಕೊಡ್ತಾರೆ. ಅದರಲ್ಲೆಲ್ಲ ಸರ್ಚ್ ಮಾಡಿದಾಗ ಆಲ್ಮೋಸ್ಟ್ 90% ಇವನೇ ಅಂತ ಕನ್ಫರ್ಮ್ ಆಗಿದ ತಕ್ಷಣ ಪೊಲೀಸರು ಇರೋ ಪ್ಲೇಸ್ಗೆ ಹೋದಾಗ ಅವನೇನ್ ಮಾಡ್ತಾನೆ, ಕಲ್ಲುಗಳು ಎಲ್ಲ ಪೊಲೀಸರ ಮೇಲೆನೆ ಬ್ಯಾಕ್ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ನಮ್ಮ PSI ಅನ್ನಪೂರ್ಣೇಶ್ವರಿ ಅವರು ಏರ್ ಫೈರ್ ಮಾಡ್ತಾರೆ, ಏನು ತಪ್ಸ್ಕೋಬೇಡ ಸಿಕ್ಕೋಗೋ ಅಂತ. ಬಟ್ ಅವನೇನ್ ಮಾಡ್ತಾನೆ, ಆದ್ರೂ ಕೂಡ ಬಿಡದಿರ ಇಮಿಡಿಯೇಟ್ ಆಗಿ ಸ್ಟೋನ್ಸ್ ಎಲ್ಲ ಥ್ರೋ ಮಾಡಿದಾಗ ಪೊಲೀಸ್ ಅವ್ರ ಕಡೆಗೆ ಬೇರೆ ಆಪ್ಷನ್ ಇಲ್ಲದೆ ಶೂಟ್ ಮಾಡಿದೀವಿ ಅಂತ ಹೇಳಿ ಪೊಲೀಸ್ ಅವರು ಹೇಳ್ತಿದ್ರೆ. ಬಟ್ ಅದೆಷ್ಟು 90% ನಿಜಾನ ಇಲ್ಲ 100% ನಿಜಾನ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನಗೆ ಏನ್ ಅನ್ಸುತ್ತೆ ಪರ್ಸನಲ್ ಆಗಿ ಅಂತ ಹೇಳಿದ್ರೆ, ಐ ಥಿಂಕ್ ಪೊಲೀಸ್ ಅವರು 100% ಇಂಟೆನ್ಷನ್ ಆಗಿ ಇದು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಅವ್ರು ಮಾಡಿರೋದು 100% ಕರೆಕ್ಟ್ ಅಂತ ನನಗೆ ಅನ್ಸುತ್ತೆ. ಬಿಕಾಸ್ ಇಂತ ಕಚಡ ಮಕ್ಕಳನ್ನೆಲ್ಲ ಸ್ಟೇಷನ್ ಎತ್ಕೊಂಡು ಹೋಗಿ ಕೋರ್ಟು ಕೇಸ್ ಇವೆಲ್ಲ ತಿರ್ಗೋದಕ್ಕಿಂತ ಬೆಸ್ಟ್ ಥಿಂಗ್ ನೆಕ್ಸ್ಟ್ ಟೈಮ್ ಇನ್ನೊಬ್ನ ಆ ಥಾಟ್ ಕೂಡ ಬರಬಾರ್ದು ಅಂತ ಹೇಳಿದ್ರೆ ಈ ತರ ಮಾಡ್ಲೇಬೇಕು. ನನ್ಗೆ ಹೇಳಿದ್ರೆ ಹುಬ್ಬಳ್ಳಿ ಪೊಲೀಸ್ ಅವ್ರಿಗೆ ಕಂಪ್ಲೀಟ್ ನಮ್ಮ ಕರ್ನಾಟಕದ ಕಡೆಯಿಂದ ಇಲ್ಲ ಕಂಪ್ಲೀಟ್ ನಮ್ಮ ಇಂಡಿಯಾ ಕಡೆಯಿಂದ ಅವ್ರ ಸಪೋರ್ಟ್ ಆಲ್ಮೋಸ್ಟ್ ಪ್ರತಿಯೊಬ್ರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅಂಡ್ ಅನ್ನಪೂರ್ಣ ಅವ್ರಿಗೆ ಏನು ಸ್ವಲ್ಪ ಗಾಯಗಳಾಗಿದೆ ಅಂತ ನ್ಯೂಸ್ ಅಲ್ಲಿ ಹೇಳ್ತಿದ್ರು. ಆದಷ್ಟು ಬೇಗ ರಿಕವರಿ ಆಗ್ಲಿ ಅಂತ ಹೇಳ್ತಾ ವಿಡಿಯೋನೆಲ್ಲ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್.